ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ರು ಅನ್ನುವಂತ ವಿಚಾರವಾಗಿ ಅವ್ರು ಕೊಟ್ಟಿದ್ರಲ್ಲ ದೂರು, ಆ ದೂರಿಗೆ ಸರಿಯಾಗಿ ಆಕ್ಷನ್ ತೆಗೆದುಕೊಳ್ತಿಲ್ಲ ಅಂತೆಲ್ಲ ಅವರು ಬಹಳ ಸಿಟ್ಟೆತ್ತಿದ್ರು. ಈಗ ಅಂತೂ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಈಗ ಆಲ್ರೆಡಿ 4 ಜನರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಈಗ ಬಾಗಲಕೋಟೆ ಬೀಳಗಿ ಮೂಲದ ಧರಿಯಪ್ಪ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಮುಖ್ಯವಾಗಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ. ನೋಡಿ, ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ ಧರಿಯಪ್ಪ. ಈತ ಯಾವ ಉದ್ದೇಶದಲ್ಲಿ ಅಥವಾ ಯಾರ ಫ್ಯಾನು, ಯಾವ ಕಾರಣಕ್ಕಾಗಿ ಅಶ್ಲೀಲ ಮೆಸೇಜನ್ನು ಕಳಿಸಿದ್ನೋ ಕಮೆಂಟ್ ಮಾಡಿದ್ನೋ ಗೊತ್ತಿಲ್ಲ, ಅಂತೂ ಈಗ ತಗಲಾಕೊಂಡಿದ್ದಾನೆ. ನಿಮ್ಗೆ ಗೊತ್ತಿರಲಿ, ಇದೇ ರೀತಿಯಾಗಿ ರಮ್ಯಾ ಕೊಟ್ಟಿದ್ದಂಥ ಕಂಪ್ಲೇಂಟ್ ಇತ್ತಲ್ಲ, ಆ ಕಂಪ್ಲೇಂಟಲ್ಲಿ ಬಂಧಿತರಿಗೆ ಜಾಮೀನು ಕೂಡ ಸಿಕ್ಕಿರಲಿಲ್ಲ. ಜಾಮೀನು ಕೊಡೋಕ್ಕೂ ಯಾರೂ ಗತಿ ಇರಲಿಲ್ಲ. ಹಂಗಾಗಿ ನಾವು ದರ್ಶನ್ ಫ್ಯಾನ್ಸು, ನಾವು ಸುದೀಪ್ ಫ್ಯಾನ್ಸು ಅಂದ್ಕೊಳ್ಳೋದು, ಬ್ಯಾಡ್ದಿರೋದೆಲ್ಲ ಮೆಸೇಜ್ ಮಾಡೋದು, ಕೊನೆಗೆ ಈ ಥರ ಜೈಲಿಗೆ ಹೋಗೋದು ಬೇಕಾಗಿದೆ ಅಲ್ಲ. ಒಂದು ಜಾಮೀನು ಕೊಡೋಕ್ಕೂ ಕೂಡ ನಿಮ್ಮ ಯಾವ ರೋಲ್ ಮಾಡಲ್ ನಿಮ್ಮ ಹೀರೋಗಳು ಬರಲ್ಲ. ಹಾಗಾಗಿ ಭಾಳ ಹುಷಾರಾಗಿ ವರ್ತಿಸಬೇಕಾಗುತ್ತೆ.